ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಈಗ ಲಾಗ್ ಶುರು ಮಾಡೀನಿ. ಇವತ್ತಿನ ರೂಟೀನ್ ಹೆಂಗಿರ್ತೈತೆ ಅಂತ ನೋಡೋಣ ಬರ್ರಿ. ಇಲ್ಲಿ ಪೂಜೆ ಮಾಡತ್ತೇನೆ ನೋಡ್ರಿ. ನಾ ಇವಾಗ ಮುಂಜಾನೆ ಇರೋದು 5 ಗಂಟೆ ಆಗೈತ್ರಿ. ಟೈಮ್ 5-10 ನಿಮಿಷದನ ಆಗೈತೆ ಅಷ್ಟೇ. ಪೂಜೆ ಮಾಡತ್ತೇನೆ ರೀ. ನಾ ಈಗ ಹೂವಿನ ಕಪ್ಪುಲ್ ತಂದಾರ ನಮ್ಮ ಮನೆಯವರು. ಅರಳಿದ್ದು ಮಗ್ಗಿ ಎಲ್ಲ ಸೇರಿ ತೊಗೊಂಬಂದ್ಬಿಟ್ಟಾರ. ಅವನ್ನ ಎಲ್ಲ ಮಗ್ಗಿದ್ದಿದ್ವೆಲ್ಲ ನಿನ್ನೆ ಅರಳಿದ್ದು ಹೂವೆಲ್ಲ ಇವತ್ತು ಬಾಡ್ಯಾವ್ರಿ. ಅವನ್ನೆಲ್ಲ ತೆಗೆದಿಟ್ಟು ನೀನು ಮಗ್ಗಿದ್ದು ಇವತ್ತು ಅರಳ್ಯಾವು. ಅವನ್ನೆಲ್ಲ ಕಡೆಗೆ ತಕ್ಕೊಂಡು ಎಲ್ಲ ಆರಿಸಿ ಸ್ವಚ್ಛ ಮಾಡ್ಕೋಬೇಕಾರಲ್ಲ ಲೇಟ್ ಆದ್ರೆ ಅದನ್ನ ಎಲ್ಲ ಭಾಳ ಅರಳಿದ ಹೂವು ಭಾಳ ಇದ್ದು ಅದ್ರೊಳಗೆ ಬಾಡಿದ್ದು ಹೂವು ಇದ್ದು ಅವ್ನು ಬಾಡಿದ್ದೆಲ್ಲ ಆರಿಸಿ ಅದ್ರೊಳಗೆ ತಕ್ಕೊಂಡು ಎಲ್ಲ ಈಗ ಜೋಡಿಸ್ಕೊಂಡು ಪೂಜೆ ಮಾಡಾಕ್ತೇನೆ ರೀ. ನಾನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ನಾ ಏನು ಈ ಪ್ರಮೋಷನ್ ವಿಡಿಯೋ ಮಾಡತ್ತಲ್ಲ ರೀ, ಆ ಪ್ರಮೋಷನ್ನ ನಿಮ್ಮದು ಯಾರ್ದಾರು ಚಾನಲ್ ಮಾಡೋದಿತ್ತಂದ್ರೆ ನಾನು ಫಸ್ಟ್ ಕಮೆಂಟ್ ವಿನ್ನರ್ ಆಗ್ರಿ ಮಾಡ್ತೇನೆ ರೀ. ನಿಮ್ಮದು ನೋಡೋಣ್ರಿ. ಈಗ ಬೆಳಗಾವಿ ಕಪಲ್ಸ್ ತಂದಾಗ್ಯಾರ. ಹೇಳ್ತೇನೆ ರೀ. ಮುಂದೆ ನಾನು ನಿಮ್ಗೆ ಅದು ಏನೇನಂತ ಅವ್ರ ಚಾನಲ್ ಒಳಗಿಂದೆಲ್ಲ ಒಂದು ಸ್ವಲ್ಪ ಟೈಮ್ ಐತಿ. ನಾನು ಎಲ್ಲ ಒಂದು ಸ್ವಲ್ಪ ಜಗಲಿ ಅದು ಸ್ವಚ್ಛ ಮಾಡ್ಕೊಳತ್ತೇನೆ ರೀ. ನಾನು ಈಗ 5-10 ನಿಮಿಷ ಐತಿ. ಹಿಂಗಾಗಿ ನಾಳೆಗೆ ಪೂಜೆ ಮುಗ್ತಾರಿನ ನಾಳೆಗೆ ಮುಗಿತೈತಿ. ಹಿಂಗಾಗಿ ಎಲ್ಲ ಕೆಲಸ ಭಾಳಕೈತಿ ನಾಳೆ ಒಮ್ಮೆ. ಅದಕ್ಕೆ ಈಗ ಸ್ವಲ್ಪ ಇವತ್ತಿನ ಜಗಲಿ ಅದು ಸ್ವಚ್ಛ ಮಾಡ್ಕೊಂಡು ಪೂಜೆ ಮಾಡಿದ್ರೆ ನಾಳೆಗೆ ಹೆಲ್ಪ್ ಆಕೈತೆ ಅಂದ್ಕೊಂಡು ಇವಾಗನೇ ಎಲ್ಲ ಸ್ವಚ್ಛ ಮಾಡ್ಕೊಳತ್ತೇನೆ ರೀ. ನಾನು ಅದೇನು ಬುಟ್ಟಿನೂ ಒಳಗಾಡ್ಸಕ್ಕೆ ಬರೋಂಗಿಲ್ಲ, ಏನು ಗಣಪತಿನೂ ಏನು ಮಾಡೋಕೆ ಬರೋಂಗಿಲ್ಲ. ಇದ್ದಷ್ಟು ಹೊರಗಿಂದ ಅಷ್ಟೇ ಸ್ವಚ್ಛ ಮಾಡ್ಕೋದ್ರಿ. ಬುಟ್ಟಿನ ಹಿಡಿಯೋಕೆ ಹೋಗಂಗಿಲ್ಲ ಅಲ್ಲಿ. ಅದಕ್ಕೆ ಅಷ್ಟೊಂದು ಸ್ವಲ್ಪ ಇದ್ದಿದ್ದು ಎಲ್ಲ ಸ್ವಚ್ಛ ಮಾಡ್ಕೊಂಡು ಪೂಜೆ ಮಾಡಾಕ್ತೇನೆ ನೋಡ್ರಿ ನಾನು. ಆಮ್ಯಾಗ ಈ ಲೈವ್ ವಿಡಿಯೋ ಮಾಡೋದ್ರಿಂದ ವಿಡಿಯೋ ಸರಿಯಾಗಿ ಮಾಡ್ಕೊಳಕ್ಕಾಗಂಗಿಲ್ಲ ರೀ. ಹೆಚ್ಚಿಗೆ ಲೈವ್ ವಿಡಿಯೋ ಮಾಡ್ತಿರ್ತೀವಿ 2 ತಾಸು 3 ತಾಸು. ಅದ್ರಾಗನ ಈ ವಿಡಿಯೋ ಕ್ಲಿಪ್ಪಿಂಗ್ ತಗೋದು ನೆನಪಾಗಂಗಿಲ್ಲ ರೀ. ಕೆಲಸ ಮಾಡೋದ್ರಾಗನ ಇವತ್ತಿನ ಕೆಲಸ ಏನಾಯ್ತು ಅಂದ್ರೆ ರೀ, ಜೋಳ ಗೋಧಿ ಸ್ವಚ್ಛ ಮಾಡೋದೈತೆ ರೀ. ಒಂದು 10 ಸೇರು 50 ಸೇರು 2 ಮಾಡೀನಿ ರೀ ನಾನು. ಜೋಳ ಗೋಧಿ ಮತ್ತು ಹ್ಯಾಂಡ್ ವರ್ಕ್ ಕಲಿಯಕ್ಕೆ ಹೋಗ್ಬೇಕು ಅನ್ನೋದೈತೆ ರೀ ನಂದು. ಹ್ಯಾಂಡ್ ವರ್ಕ್ ನೋಡಿರಿ, ಆರಿ ವರ್ಕ್ ಅಂತಾರೆ ನೋಡಿರಿ, ಅದು ಕಲ್ಕೊಳಕ್ಕೆ ಹೋಗ್ಬೇಕು ಅನ್ನೋದೈತೆ ರೀ. ಹಿಂಗಾಗಿ ಸ್ವಲ್ಪ ಹಿಟ್ಟದು ಈಗ ಮಾಡಿಡಬೇಕು. ಹುಡುಗರು ಹುಡಾಕಿಗೂ ನಮ್ಮ ತಂಗಿಗೆ ಆಗಂಗಿಲ್ಲ ರೀ. ಅದಕ್ಕೆ ನಾವು ಒಂದು 2-3 ತಿಂಗಳು ಅದಕ್ಕೆ ಒಂದು ಸ್ವಲ್ಪ ಎಲ್ಲ ಸ್ವಚ್ಛ ಮಾಡಿ ಇಟ್ಕೊಂಡ್ರೆ ಆತು ಬಿಡು ಅಂದ್ಕೊಂಡು ಅವನ್ನ ಮಾಡತ್ತೀನಿ ರೀ. ಒಂದು 2-3 ತಾಸನ್ನು ಹಿಡಿದ್ರು ಟೈಮ. 10 ಸೇರು ಗೋಧಿ, 10 ಸೇರು ಜೋಳ, ಒಂದು 7 ಸೇರು ಅಕ್ಕಿ, ಇಷ್ಟೆಲ್ಲ ಸ್ವಚ್ಛ ಮಾಡ್ಕೊಂಡ್ರಿ ನಾನು. ಮತ್ತು ನಮ್ಮ ತಂಗಿದು ಇದ್ದಿದ್ದಿಲ್ಲ ರೀ, ಅವರು ಊರಿಗೆ ಹೋಗಿದ್ರು. ಅಲ್ಲಿ ನಮ್ಮ ಊರನ ಮನೆ ಸ್ವಚ್ಛ ಮಾಡಕ್ಕೆ ಹೋಗಿದ್ರು ಅವರು. ಮನ್ಯಾಗ ನಾನು ಚಾರು ಇಬ್ಬರು ಇದ್ದು ಚಾರನ್ನ ಕರ್ಕೊಂಡು ಜೋಳ ಹಸನು ಮಾಡತ್ತೀನಿ ರೀ ನಾನು. ಈಗ ಜೋಳ ಎಲ್ಲ ಚೆಲ್ಲಾಡಿ ಎಲ್ಲ ಹೊಲಸಿಡ್ಸ್ಕೊಂಡ್ಬಿಟ್ರಿ. ಆಮ್ಯಾಗ ಆಕಿನ ಮನ್ಗಿಸಿ ಮತ್ತು ಹಸನು ಮಾಡ್ರಿ ನಾನು. ಎಲ್ಲಾದ್ರೂ ತೀರ ಎಣ್ಣೆ ಚೆಲ್ಲಾಡೆಲ್ಲ ಇದು ಮಾಡ್ಕೊತ ಕುಂದಿರ್ತಾಳೆ ಬಾ ಅಂದ್ಕರಿಂದ ಆಯ್ತು ನೋಡಿರಿ. ಪೂಜೆ ಆಯಿತು. ದಾಸವಾಳ ಹೂವು ಭಾಳ ಇದ್ದವು ರೀ ಕೆಂಪು. ಹಿಂಗಾಗಿ ಸ್ವಲ್ಪ ಮಾಲಿದು ಮಾಡಿದಾರಗತಿ ಮಾಡಿ ನೋಡಿರಿ ಲಕ್ಷ್ಮಿಗೆ. ಚಂದ ಅನಿಸ್ತೈತೆ ಕೆಂಪು ಹೂದಾಗಪ್ಪ ಅಂದ ಒಂದು 7-8 ಹೂವು ಸೇರಿಸಿ ಒಂದು ಮಾಲೆ ಮಾಡೀನಿ ರೀ. ಒಂದು ಸ್ವಲ್ಪ ಅಷ್ಟು ಲಕ್ಷ್ಮಿ ತಲೆ ಮ್ಯಾಗ ಕುಂದ್ರು ಅಷ್ಟು ಮಾಡೀನಿ ರೀ. ಅದನ್ನಿಂದ ಒಳಗೆ ಮಾಡೋಕೆ ಹೋಗಿಲ್ಲ ಅಲ್ಲಿ. ಭಾಳ ಇದ್ದವ್ರು ಹೂವಿನ ಎಷ್ಟೊಂದು 30-40 ಹೊಣ್ತಿರ್ಬೋದು ನೋಡಿರಿ, ಅಷ್ಟು ಅದಾವೆ. ಇನ್ನು ನಾಳೆಗೂ ಇವಾಗ ಬರ್ತಾವಪ್ಪ ಅಂದ್ಕೊಂಡು ತೆಗೆದಿಟ್ಟೇನೆ ರೀ. ನಾನು ಫ್ರಿಜ್ಜೊಳಗೆ ಅಷ್ಟು ಅದಾವೆ. ಕರಿಕೆದು ಏನೈತಿ ಎಲ್ಲ ಅಡ್ವಾನ್ಸನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಆದ್ರೆ ಇಷ್ಟ್ರ ಮ್ಯಾಗ ಮುಗಿಯತೈತೆ ರೀ. ಇನ್ನೇನು ತರೋದಾಗಂಗಿಲ್ಲ ರೀ. ನಾವು ಕರಿಕೆನೂ ತರೋದಾಗೋದಿಲ್ಲ, ಪತ್ರಿನೂ ತರೋದಾಗೋದಿಲ್ಲ. ಇಷ್ಟ್ರ ಮ್ಯಾಗ ಮುಗಿತೈತೆ ರೀ ಇನ್ನೆಲ್ಲ. ಮತ್ತಿನ್ನು ರವಿವಾರ ಅಮಾವಾಸ್ಯೆ ಐತ್ರಿ. ಸೋಮವಾರ ಹಿಡ್ಕೊಂಡು ನವರಾತ್ರಿ ಪೂಜೆ ಸ್ಟಾರ್ಟ್ ರೀ. ಮತ್ತು ಬನ್ನಿ ಗಿಡದ ನವರಾತ್ರಿ ಪೂಜೆ ಮಾಡಿರಿ. ಅದು ಚಲೋ ಭಾಳ. ಅದು ಏನು ಅಂದ್ಕೊಂಡ್ರೆ ಮಾಡಿರ್ತೀರಿ ಸಕ್ಸಸ್ ಆಕೈತೆ ರೀ. ಅದಕ್ಕೂ ಎಲ್ಲರೂ ಮಾಡಿರಿ. ನವರಾತ್ರಿ ಬನ್ನಿ ಗಿಡದ ಪೂಜೆ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲರೂ. ಭಾಳ ಜನ ಮಾಡ್ತಾರೆ. ಇದು ಗಣಪತಿದ ಯಾರಿಗೆ ಭಾಳ ಗೊತ್ತಿಲ್ಲ, ಮಾಡೋಂಗಿಲ್ಲ. ಅದೇನೈತಿ ಭಾಳ ಮಾಡ್ತಾರೆ ಯಾರಾದ್ರೂ ನವರಾತ್ರಿದು ಮಾಡಿರಿ. 9 ದಿವಸದ 9 ಥರ ದೇವಿ ಅವತಾರ, ದೇವಿ ಕಲರ್ಗಳು, ಕಲರ್ ಸಾರಿ ಉಟ್ಕೊಂಡೋಗಿ ಯಾರಾಗಲಿ ಭಾಳ ಮಾಡ್ತಾರೆ ಅದನ್ನ ಪೂಜೆ. ನಾವು ಹೋದ ವರ್ಷ ಮಾಡೀವ್ರಿ. ಈ ವರ್ಷ ಎರಡನೇ ಸರಿ ನೋಡ್ರಿ ಪೂಜೆ. ಪೈರೇನು ಮಾಡ್ತಿದ್ದಲ್ಲ ರೀ ನಾವು, ಹೋದ ವರ್ಷ ಮಾಡಿದ್ದು. ನಾನು ಹಳ್ಳಿ ಚಾನಲ್ ಒಳಗೆ ನೋಡ್ತಿರ್ಬೋದು ನೀವು. ಅದಾವ್ರ ಹತ್ರ ವಿಡಿಯೋ ಹಳ್ಳಿ ಚಾನಲ್ ಒಳಗೆ. ಈ ಚಾನಲ್ ಬೇರೆ ರೀ. ಮತ್ತು ಈ ಚಾನಲ್ ಒಳಗೆ ಅಲ್ರಿ, ಹಳ್ಳಿ ಚಾನಲ್ ಒಳಗೆ ಅದಾವ್ರವ. ಚರಣ್ಯ ಕನ್ನಡ ವ್ಲಾಗ್ಸ್ ಅಂತ ಐತೆ ನೋಡ್ರಿ, ಅದು ಅದ್ರೊಳಗೆ ಇದ್ದವ್ರವ. ಒಂದು ಚಾನಲ್ ಬಂದ್ ಮಾಡೀನಿ ರೀ ನಾ. ಈಗ ಚಾನಲ್ ಇಲ್ಲ ನನ್ನ ಕಡೆ, ತೆಗ್ದೇನಿ ರೀ ಅದನ್ನೀಗ. ಮತ್ತೊಂದು ಚಾನಲ್ ಬೇರೆ ಐತ್ರಿ ಅದು. ಅಂತ ನೋಡ್ರಿ ಪೂಜೆ ಅನ್ಕ ಫೈನಲ್ ಆದ್ರಿ.
ಫಸ್ಟಿಗೆ ಒಂದು ಸ್ವಲ್ಪ ಚಲೋ ಸೀರೆ ಉಟ್ಕೊಂಡ್ರಿ ಆಮ್ಯಾಗ ಎಲ್ಲಿ ಸುಮ್ಮನೆ ಇದೊಮ್ಮೆ ಇಲ್ಲಿ ಮಾಡೋದು ಬೇಡ ಅನ್ಕೊಂಡು ಈಗ ಡೈಲಿ ಉಡೋ ಸೀರೆನ ಉಟ್ಕೊಂಡ್ಬಿಡ್ತಂತೆ. ಮತ್ತು ಈಗ ಪೂಜೆ ಮಾಡಿದ ಮ್ಯಾಗ ಏನು ಬೇರೆ ಮಾತಾಡಿ ಏನು ಡೈಲಿ ಉಡೋ ಡ್ರೆಸ್ ಹಾಕೋದು ಬೇಡ ಅನ್ಕೊಂಡು ಅದು ಸಾರಿ ಮ್ಯಾಗ ಇದು ಬಿಡ್ತೇನೆ ರೀ ನಾ ಸಂಜೆನ ಸಾರಿ ತೆಗಿಯೋಕೆ ಹೋಗಂಗಿಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸದಾಗಿ ನೋಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ವಿಡಿಯೋ ಸ್ಕಿಪ್ ಮಾಡಿಬಿಡ್ರಿ, ಸ್ಕಿಪ್ ಮಾಡ್ಲಾರ್ದ ನೋಡಿರಿ. ಅಲ್ಲಿ ಊದಿನ ಪ್ಲೇಟ್ ಹುಡ್ಕ್ಯಾಡತ್ತೇನೆ ರೀ ನಾನು. ಅವು ಧೂಪ ಇರ್ತಾವಿಲ್ಲ ರೀ, ಆ ಧೂಪ ಇಡೋಕೆ ಪ್ಲೇಟ್ ಹುಡ್ಕ್ಯಾಡತ್ತೇನೆ ರೀ. ಪ್ಲೇಟ್ ಕೆಳಗಿತ್ತು ಅಲ್ಲಿ ಅದಕ್ಕೆ ಅದನ್ನ ಹುಡ್ಕ್ಯಾಡ್ತೇನೆ ರೀ ನಾನು. ಸಿಗೋಲ್ದ್ರಿ ಅದು. ಒಂದೈತ್ರಿ ಈಗ 2 ಹಚ್ಚೇನಿ ರೀ ಧೂಪ. ಇನ್ನೊಂದು ಕಿಲ್ಲಾಗಿತ್ತು ಸಿಗ್ಲಿಲ್ಲ ರೀ. ಹಂಗೆ ಪರ್ಶಿ ಮ್ಯಾಗನ ಇಟ್ಬಿಟ್ನಿ. ಕಟ್ಟಿಗೆದು ಅದಿದ್ರೆ ಒಂದು ಸ್ವಲ್ಪ ಡೇಂಜರ. ಇದೇನು ಪರ್ಶಿ ಐತಿ ಬಿಡು ಅನ್ಕೊಂಡು ಸುಮ್ಮಿಟ್ಟಿದ್ದೆ. ಅದಾದ್ಮೇಲೆ ಪೂಜೆ ಹಿಂಗಾಗಿತ್ತು ನೋಡಿರಿ. ಫೈನಲ್ಲಾಗಿ ಪೂಜೆ ಮುಗಿಸ್ಕೊಂಡ್ರಿ ನಾ ಇವಾಗ. ಹಿಂಗೈತೆ ನೋಡಿರಿ ಹೂವನ್ಕಾಯಿ ಎಷ್ಟು ಮಸ್ತ್ ಅದಾವೆ. ಹೂವಿನೊಳಗೆ ಮುಚ್ಚಿಬಿಟ್ಟಿರ್ತಾನೆ ರೀ ಗಣಪತಿ ಕಾಣಂಗಿಲ್ಲ. ಅವು ಮ್ಯಾಗ ಹಾಕಿದ ಅಕ್ಕಿ ಕಾಳು ಆಮ್ಯಾಗ ಸಕ್ಕರೆ ನೈವೇದ್ಯ ನೋಡಿರಿ. ಅಕ್ಷತೆ ಕಾಳು ಸಕ್ಕರೆ ನೈವೇದ್ಯ ಗಣಪತಿಯಲ್ಲಿ ಕಾಣಿಸತ್ತ ನೋಡಿರಿ. ಮುಚ್ಚಿಬಿಟ್ಟಾನ ರೀ ಇದ್ದೀರ. ಪೈಲೆ ಒಂದು ಸ್ವಲ್ಪ ಮುಖ ಕೈ ಕಾಣಿಸೋಂಗಾರ ಇಟ್ಟಿದ್ನಿ. ಈಗೇನು ಹಂಗ್ನೂಲು ಹಾಕ್ತಿಲ್ಲ ರೀ ಕೊಳ್ಳಾಗ. ಆ ಹಂಗ್ನೂಲು ಸಂಬಂಧಾಗಿ ಪೂರ್ತಿ ಮುಚ್ಚೇ ಬಿಟ್ಟಾನ ರೀ ಗಣಪತಿ. ಸ್ವಲ್ಪ ತಲೆ ಅಷ್ಟೇ ಕಾಣಕತ್ತಿದ್ವು ರೀ. ಆದರೂ ಸೇಫ್ಟಿ ಬೇಕಲ್ರಿ ಗಣಪತಿ ಅಳಿಗಾಡ್ಲಾರ್ದಂಗೆ ನೋಡ್ಕೋಬೇಕಂದ್ರೆ ಸೇಫಾಗೇನು ಇಟ್ಕೋಬೇಕು. ಹಂಗಾಗಿ ಮುಚ್ಚೆ ಬಿಟ್ಟೇನೆ ರೀ ನಾನು. ನೋಡಿರಿ ಎಷ್ಟು ಮಸ್ತ್ ಆಗೈತೆ ಪೂಜೆ. ಕೆಂಪು ನಾನು ಎಷ್ಟು ಎದ್ದು ಕಾಣತೈತೆ ನೋಡಿರಿ. ಇದ್ರೊಳಗೆ ಎಲ್ಲರೂ ಒಂದೊಂದು ವೈಟ್ ಆಗಬೇಕು. ಏನು ಕೇಳ್ತೀರಿ, ಮಸ್ತ್ ಆಗೈತೆ ನೋಡಿರಿ. ಇಲ್ಲಿ ಒಂದು ಬಿಳಿ ಒಂದಿಟ್ಟೆ ನೋಡಿರಿ ಎಷ್ಟು ಚಂದ ಕಾಣತೈತೆ ಕೆಂಪು ನೋಡು. ಎಷ್ಟು ಎದ್ದು ಕಾಣ್ತೈತೆ ನೋಡ್ರಿ ಅದು. ಪತ್ರಿ ಏನೈತ್ರಿ ಅಲ್ಲಿ ಇಟ್ಕೊಳಕ್ಕೆ ಪತ್ರಿನ ಬೇರೆ ಅದಾವು, ದೇವ್ರಿಗೆ ಗಣಪತಿಗೆ ಇರಿಸೋ ಪತ್ರಿನ ಬೇರೆ ಅದಾವು. ಆಮ್ಯಾಗ ಇಲ್ಲಿ ಕಡೆಗೆ ಇರಿಸೋ ಪತ್ರಿನ ಬೇರೆ ಅದಾವೆ ನೋಡ್ರಿ ನನ್ನ ಕಡೆ. ಇದು ನೋಡಿರಿ ಹನುಮಪ್ಪ ನಿಂತು ಗಣಪತಿ. ಇದನ್ನ ಫೋಟೋ ಮನೆ ಇದರಿಗೆ ಹಾಕ್ಬೇಕತ್ರಿ, ಬಾಗಿಲಿದರಿಗೆ. ಬಾಗಿಲಿದ್ರೆ ಹಾಕಕ್ಕದು ಜಾಗ ಇಲ್ರಿ. ಇಲ್ಲಿ ತೋರ್ಸಾತ ನೋಡ್ರಿ ನಾ ಕಾಯಿನ್ ಐತ್ರಿ ಅದು ಎಲ್ಲಿ ಕಾಯಿನ್ಪ ಅಂದ್ರೆ ನಾವಿಲ್ಲಿ ಗಣಪತಿ ಪೂಜೆ ಟೈಮ್ದಾಗ ಸತ್ಯನಾರಾಯಣ ಪೂಜೆ ಹಾಕ್ಸಿದ್ವು ಅಂತ ಹೇಳಿದ್ದು ನೋಡ್ರಿ. ವಿಡಿಯೋ ಕ್ಲಿಪ್ಪಿಂಗ್ ಹೋದ್ರೆ ಅಲ್ಲಿ ಆ ಟೈಮ್ದಾಗ ಹೋಮ್ ಪೂಜೆ ಹಾಕ್ಸಿದ್ರಿ ಇಲ್ಲಿ. ಆ ಹೋಮ್ ಪೂಜೆದೊಳಗೆ ಉಗ್ದಿದ್ದು ಕಾಯಿನ್ ರೀ, ಬೂದಿ ಆ ಕಾಯಿನ ತೊಗೊಂಬಂದು ಪೂಜೆ ಮಾಡ್ಬೇಕತ್ರಿ ಚಲೋ ಭಾಳ ಅಂತ. ಹಿಂಗಾಗಿ ನಾವು ಕೂತಿದ್ರು ಪೂಜೆಗೆ. ಆದ್ರೆ ಅವನೇನು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ ರೀ ನಮಗೆ. ಅರ್ಜೆಂಟಾಗಿ ಕುಂದ್ರದಾತ್ರಿ, ಅದಕ್ಕಾಗಿ ಮಾಡ್ಕೊಳಕ್ಕಾಗಲಿಲ್ಲ ರೀ. ಹೇಳಿದ್ದದ್ರಿ ರೀ ಅಡ್ವಾನ್ಸ ನಮ್ಮ ಮನ್ಯಾಗ ನಾವು ಹೆಸರು ಬರ್ಸಿದ್ದು ಅಂತ ಏಕದಮ್ ಹೇಳಿದ್ರಿ. ನಾನು ಏಕದಮ್ ಹೋದ್ರಿ ಅವ. ಹಿಂಗಾಗಿ ಫೋನ್ ಅಡ್ವಾನ್ಸ್ ಪ್ಲ್ಯಾನ್ ಇರ್ತಾರೆ ವಿಡಿಯೋ ಅದು ಮಾಡಿ ಇಟ್ಕೊತೀನಿ ರೀ ನಾನು. ಹೇಳಿ. ಇಲ್ಲಿ ಗೋಧಿ ಹಿಟ್ಟು ನೋಡ್ರಿ, ಇದು ಗೋಧಿ ಹಸನು ಮಾಡಿ ಬಿಸ್ಕೊಂಬನ್ರಿ ನಾ ಈಗ ಆಲ್ರೆಡಿ. ಒಂದು ಸ್ವಲ್ಪ ಅಕ್ಕಿ ಹಸನು ಮಾಡಿ ಇಟ್ಕೊಂಡೇನ್ರಿ ಅಷ್ಟೇ. ಮತ್ತು ಕೆಲ್ಸಕ್ಕೆ ಹೊಂಟ್ನಂದ್ರೆ ಅದು ಹ್ಯಾಂಡ್ ವರ್ಕ್ ಕಲಿಯಕ್ಕೆ ಹೊಂಟ್ನಂದ್ರೆ ಕೆಲಸ ಮಾಡ್ಕೋತ ಕುಂದ್ರದಾಗೋದಿಲ್ಲ ರೀ. ಅದಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಆಕತ್ತಂದು ಈಗ ಅಕ್ಕಿ ಹಸನು ಮಾಡಿ ಇಟ್ಕೊಂಡೇನ್ರಿ. ಇದು ರಾತ್ರಿ ನೋಡ್ರಿ ವಿಡಿಯೋ ನಮ್ಮ ಚಾರುಂದು ಆ್ಯಂಡ್ ಚೈತಂದು ನೆದರ್ ತೆಗಿಯಾಕಿದ್ರು ತೆಗಿತೀವಿ ನಾವು. ಇದೊಂದು ಕೆಬ್ಬನ ಕಡಾಯಿ ಇತ್ತು, ಅದನ್ನ ನೆದರ್ ತೆಗಿಯಾಕೆ ಮಾಡಿಬಿಟ್ವಿ ನೋಡ್ರಿ ನಾವು ಅವ್ರಿಗೆ. ಮತ್ತು ಇವತ್ತಿನ ಕಮೆಂಟ್ ವಿನ್ನರ್ ಯಾರಂದ್ರೆ ರೀ ಬೆಳಗಾವಿ ಕಪಲ್ಸ್ ಅಂತ ನೋಡ್ರಿ. ಇವ್ರ ಚಾನಲ್ ಒಳಗೆ ಕಾಮಿಡಿ ವಿಡಿಯೋಸ್ ಇರ್ತಾವೆ, ಆಮ್ಯಾಗ ವೈರಲ್ ರೀಲ್ಸ್ ಇರ್ತಾವೆ, ಆಮೇಲೆ ಡೈಲಿ ರುಟೀನ್ ಇರ್ತೈತಿ, ಅಡುಗೆ ರೆಸಿಪೀಸ್ ಇರ್ತಾವೆ, ಟ್ರಾವೆಲಿಂಗ್ ವಿಡಿಯೋಸ್ ಇರ್ತಾವೆ ನೋಡಿರಿ. ಇವರು ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಇವರು ಚಾನಲ್ ಮಾಡಿ ಭಾಳ ದಿವಸ ಆಯ್ತು ರೀ. ಆದ್ರೆ ಹೆಲ್ಪ್ ಬೇಕಾಗಿತ್ತು ರೀ ಅವ್ರದ್ದು. ಪಾಪ ಭಾಳ ಚಂದ ಮಾಡ್ತಾರೆ ವಿಡಿಯೋರ. ಜೋಡಿನೂ ಬೆಳಗಾವಿ ಕಪಲ್ಸ್ ಅಂತ ಹೆಸರಿಟ್ಟಾರೆ. ಜೋಡಿನೂ ಅಷ್ಟು ಚಂದ ಐತಿ. ಆಮ್ಯಾಗ ಅವ್ರು ಮಾಡೋ ವಿಡಿಯೋನೂ ಅಷ್ಟು ಚಂದ ಮಾಡ್ತಾರೆ. ಮಸ್ತ್ ಕಾಮಿಡಿ ರೀ. ಜೋಡಿ ಹಿಡ್ಕೊಂಡು ಅವ್ರು ವಿಡಿಯೋ ಮಾಡೋತಿರ್ತಾನೆ ಕಾಮಿಡಿಯನ್ನೇ ಅವರು. ಅವ್ರ ವಿಡಿಯೋ ನೋಡೋಕೆ ನನಗೊಂಥರ ಭಾಳ ಇಷ್ಟ ಆಕವ್ರಿ. ಅಷ್ಟು ಚಂದ ಮಾತಾಡ್ತಾರೆ ಅವ್ರು. ಇಬ್ಬರು ಗಂಡ ಐತಿ ಮಾತಾಡುವಾಗಿನ ವಿಡಿಯೋಸ್ ನೋಡ್ಬೇಕು ರೀ. ಕೆಟ್ಟ ನಗು ಬರ್ತಿರ್ತೈತೆ ನಮ್ಗೆ, ಅಷ್ಟು ಚಂದ ಮಾಡ್ತಾರೆ ಅವ್ರು ವಿಡಿಯೋ. ಹೋಗಿ ನೋಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅವ್ರಿಗೆ ಎಲ್ಲರೂ. ಮಸ್ತ್ ವಿಡಿಯೋಸ್ ಹಾಕಿರ್ತಾರೆ ಅವರು. ನೋಡಿರಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅವ್ರು ಎಲ್ಲರಿಗೂ. ಅಂದ್ರೆ ಹೇಳ್ಬೇಕಂದ್ರೆ ಯೂಟ್ಯೂಬ್ ಚಾನಲ್ ಒಳಗೆ ಫಸ್ಟ್ ಪರಿಚಯನ ಅವ್ರದ್ದು ರೀ ನಮ್ಗೆ. ಫಸ್ಟ್ ಅಂದ್ರೆ ಏನು ರೀ, ನಮ್ಗೆ ಅಷ್ಟು ಹೆಲ್ಪ್ ಮಾಡಿದವ್ರು ಅಂದ್ರೆ ಅವ್ರು ಭಾಳ ನಮ್ಗೆ ಹೇಳ್ಬೇಕಂದ್ರೆ ಯೂಟ್ಯೂಬ್ ಚಾನಲ್ಸ್ ಸಂಬಂಧಪಟ್ಟಂಗೆ ಹೇಳ್ಬೇಕಂದ್ರೆ ನಮ್ಮ ಗುರು ಇದ್ದಂಗೆ ರೀ ಅವರು. ಅಷ್ಟು ಹೆಲ್ಪ್ ಮಾಡ್ಯಾರ ನಮಗೆ. ಎಲ್ಲ ಥರ ನಮ್ಗೆ ಏನೋ ಪ್ರಾಬ್ಲಮ್ಸ್ ಬಂದರೂ ಅವ್ರನ್ನ ಕೇಳ್ತೀನಿ ರೀ ನಾನು. ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿಕೊಟ್ಟಾರೆ ಅವ್ರು ನನಗೆ. ಎಷ್ಟು ಹೇಳಿದ್ರು ಕಡಿಮೆ ರೀ. ಯೂಟ್ಯೂಬ್ ಒಳಗೆ ಎಷ್ಟು ತಿಳ್ಕೊಂಬಂದದು ಅಂದ್ರೆ ಕಡಿಮೆನ. ಹಿಂಗಾಗಿ ಒಂದು ಸ್ವಲ್ಪ ಡೌಟ್ಸ್ ಇದ್ರೂ ಕೇಳ್ತೀನಿ. ಏನೋಪ್ಪ ಯೂಟ್ಯೂಬಿಗೆ ಬಂದಾಳು ಏನೋ ಗೊತ್ತಾಯಿಲ್ಲ ನಿಕ್ಕಿಗೆ ಅನ್ಕೋಬೇಕು ನೋಡ್ರಿ ಅವರು. ಆ ಲೆವೆಲ್ಗೆ ಇದ್ನಿ ನಾನು. ಭಾಳ ಹೇಳ್ಕೊಟ್ಟಾರೆ ನನಗೆ ಅವ್ರ ಪಾಪ. YT ಸ್ಟುಡಿಯೋದೊಳಗೆ ಏನೇನು ವಾಚ್ ಅವರ್ ಎಲ್ಲಿ ನೋಡ್ಬೇಕು ಅನ್ನಿಸೋದ ಗೊತ್ತಿದ್ದದಿಲ್ಲ ನಂಗೆ ಕರೆ ಹೇಳ್ಬೇಕಂದ್ರೆ. ಅದು ಯಾವಾಗ ಕೌಂಟ್ ಆಕತಿ, ಯಾವ ಡೇಟಿಗೆ ಕೌಂಟ್ ಆಕತಿ, ಎಷ್ಟು ಕೌಂಟ್ ಆಕತಿ, ಅದು ಏನೇನು ಗೊತ್ತಿದ್ದದಿಲ್ಲ ರೀ. ಎಲ್ಲ ಹೇಳ್ಕೊಟ್ಟಾರೆ ಇವರು ನನಗೆ. ನೋಡಿರಿ ಹೋಗಿ ಅವ್ರ ವಿಡಿಯೋ ಸಪೋರ್ಟ್ ಮಾಡಿರಿ. ನಿಮ್ಮ ವಿಡಿಯೋಸ್ ಏನರ ಪ್ರಾಬ್ಲಮ್ಸ್ ಇದ್ರೆ
ಏನಾರ ನಿಮಗೆ ಗೊತ್ತಾಗ್ಲಾರ್ದು ಏನಾರ ವಿಷಯ ಇದ್ದರೆ ಇವ್ರನ್ನ ಕೇಳ್ಬೋದು ರೀ ಬೆಳಗಾವಿ ಕಪಲ್ಸ್ ಅವ್ರನ್ನ. ಅವ್ರು ಬೆಳಗಾವಿ ಕಪಲ್ಸ್ ಅಂತಲೇ ಇನ್ಸ್ಟಾಗ್ರಾಮ್ ಒಳಗೆ ಐ ಡಿ ಐತಿ. ಆಮೇಲೆ ಫೇಸ್ಬುಕ್ ಒಳಗೆ ಅದಾರ ರೀ, ಇದು ಯೂಟ್ಯೂಬ್ ಒಳಗೆ ಅದಾರು. ಹೋಗಿ ಮೂರು ಕಡೆ ಅದಾರ ಅವರು. ಹೋಗಿ ನೀವು ಅವ್ರನ್ನ ಬೆಳಗಾವಿ ಕಪಲ್ಸ್ ಅಂತ ಐತ್ರಿ ಎಲ್ಲಿಯಾದ್ರೂ ಹೆಸರು, ಹೋಗಿ ಚೆಕ್ ಮಾಡಿ ನಿಮ್ಮ ಏನಾರ ಯೂಟ್ಯೂಬ್ ಪ್ರಾಬ್ಲಮ್ಸ್ ಇದ್ರೆ ಅವ್ರು ಕೂಡ ಶೇರ್ ಮಾಡ್ಕೊರಿ. ಅವ್ರು ನಿಮ್ಗೆ ಸಾಲ್ವ್ ಮಾಡಿ ಕೊಡ್ತಾರೆ ಪ್ರಾಬ್ಲಮ್. ಪಕ್ಕಾರಿ ಮಾತ್ರ ಭಾಳ ಒಳ್ಳೆಯವ್ರು ರೀ ಅವರು. ನಾ ಇವ್ರಿಗೆ ಯಾಕೆ ಮಾಡಲಿ ಅವ್ರಿಗೆ ಯಾಕೆ ಮಾಡಲಿ, ಅವ್ರ ಪರಿಚಯ ಇಲ್ಲ, ಅವ್ರು ಯಾರೇನೋ ಹಿಂಗೆ ಅಂದ್ಕೊಳ್ಳೋ ಮನಸ್ಸಿನವ್ರು ಅಲ್ರಿ ಅವರು. ಭಾಳ ಒಳ್ಳೆಯವ್ರು ಅದಾರು, ಮಾಡಿಕೊಡ್ತಾರೆ. ಹೋಗಿ ನೀವು ಪ್ರಾಬ್ಲಮ್ಸ ಶೇರ್ ಮಾಡಿಕೊಡ್ರಿ ಅವ್ರ ಜೊತೆ, ಪಕ್ಕ ನಿಮಗೆ ಸಾಲ್ವ್ ಮಾಡಿಕೊಡ್ತಾರೆ ಅವ್ರು. ನಮಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ನಾಳೆ ವಿಡಿಯೋದೊಳಗೆ ಸಿಗ್ತೀನಿ ನಾನು.